ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮೈಸೂರಿನ ಅಧಿದೇವತೆ, ಕೋಟ್ಯಾಂತರ ಭಕ್ತರ ಆರಾಧ್ಯ ದೈವ, ಸಾಕ್ಷಾತ್ ಮಹಿಷಮರ್ದಿನಿ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಕೃಪೆ ನಿಮ್ಮೆಲ್ಲರ ಮೇಲೆ ಸದಾ ಇರಲಿ ಎಂದು ಪ್ರಾರ್ಥಿಸುತ್ತಾ ಇಂದಿನ ವಿಶೇಷ ವಿಡಿಯೋವನ್ನು ಆರಂಭಿಸುತ್ತಿದ್ದೇವೆ. ಆಗಸ್ಟ್ 4, 2026 ಮಂಗಳವಾರದಂದು ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ವರ್ಧಂತಿ ಉತ್ಸವವನ್ನು ಭಕ್ತಿಭಾವದಿಂದ ಆಚರಿಸಲಾಗುತ್ತಿದೆ. ಆಷಾಢ ಮಾಸದ ಕೃಷ್ಣ ಪಕ್ಷದ ರೇವತಿ ನಕ್ಷತ್ರದಲ್ಲಿ ಆಚರಿಸಲ್ಪಡುವ ಈ ದಿನ ದೇವಿಯ ವಿಶೇಷ ಅನುಗ್ರಹ ದೊರೆಯುವ ಪವಿತ್ರ ದಿನವೆಂದು ಭಕ್ತರು ನಂಬುತ್ತಾರೆ. ಈ ದಿನ ಮೈಸೂರು ಚಾಮುಂಡಿ ಬೆಟ್ಟದಲ್ಲಿ ಸಾವಿರಾರು ಭಕ್ತರು ದೇವಿಯ ದರ್ಶನ ಪಡೆಯುತ್ತಾರೆ. ಆದರೆ ಎಲ್ಲರಿಗೂ ಅಲ್ಲಿಗೆ ಹೋಗಲು ಸಾಧ್ಯವಾಗುವುದಿಲ್ಲ. ಅಂತಹ ಭಕ್ತರು ಮನೆಯಲ್ಲಿಯೇ ಸರಳವಾಗಿ ಭಕ್ತಿಯಿಂದ ಪೂಜೆ ಮಾಡಿದರೂ ಅಮ್ಮನವರ ಕೃಪೆಗೆ ಪಾತ್ರರಾಗಬಹುದು ಎಂದು ಹಿರಿಯರು ಹೇಳುತ್ತಾರೆ. ಈ ವಿಡಿಯೋದಲ್ಲಿ ಪೂಜೆಯ ಸರಿಯಾದ ಸಮಯ, ಪೂಜಾ ವಿಧಾನ, ದೀಪಾರಾಧನೆ, ನೈವೇದ್ಯ, ಜಪಿಸಬೇಕಾದ ಮಂತ್ರಗಳು, ಮಾಡಬೇಕಾದ ದಾನ ಹಾಗೂ ಈ ದಿನ ತಪ್ಪಿಸಬೇಕಾದ ಕೆಲವು ನಿಯಮಗಳ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ತಿಳಿಸಿಕೊಡಲಿದ್ದೇವೆ. ಆದ್ದರಿಂದ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಮೊದಲು ಶುಭ ಮುಹೂರ್ತವನ್ನು ತಿಳಿದುಕೊಳ್ಳೋಣ. ಬೆಳಿಗ್ಗೆ 6ರಿಂದ 9 ಗಂಟೆಯವರೆಗೆ ದೇವಿಯ ಆರಾಧನೆಗೆ ಅತ್ಯುತ್ತಮ ಸಮಯವಾಗಿದೆ. ಮಧ್ಯಾಹ್ನ 12ರಿಂದ 12:50 ಅಭಿಜಿತ್ ಮುಹೂರ್ತ ಇರುವುದರಿಂದ ಆ ಸಮಯದಲ್ಲಿಯೂ ಪೂಜೆ ಮಾಡಬಹುದು. ಸಂಜೆ 6 ಗಂಟೆ 15 ನಿಮಿಷದಿಂದ ರಾತ್ರಿ 8 ಗಂಟೆ 30 ನಿಮಿಷಗಳವರೆಗೆ ಪ್ರದೋಷ ಕಾಲದಲ್ಲಿ ದೀಪಾರಾಧನೆ ಮಾಡುವುದು ಬಹಳ ಶುಭಕರ. ಆದರೆ ಮಧ್ಯಾಹ್ನ 3 ಗಂಟೆ 48 ನಿಮಿಷದಿಂದ ಸಂಜೆ 5 ಗಂಟೆ 29 ನಿಮಿಷದವರೆಗೆ ರಾಹುಕಾಲ ಇರುವುದರಿಂದ ಹೊಸ ಸಂಕಲ್ಪ ಅಥವಾ ವಿಶೇಷ ಪೂಜೆಗಳನ್ನು ಆರಂಭಿಸದಿರುವುದು ಉತ್ತಮ. ಈಗ ಪೂಜಾ ಸಿದ್ಧತೆಯನ್ನು ನೋಡೋಣ. ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ, ಸಾಧ್ಯವಾದರೆ ಸ್ನಾನದ ನೀರಿಗೆ ಸ್ವಲ್ಪ ಗಂಗಾಜಲ ಬೆರೆಸಿ, ನಂತರ ಕೆಂಪು ಅಥವಾ ಹಳದಿ ಬಣ್ಣದ ಶುಭ್ರವಾದ ಉಡುಪನ್ನು ಧರಿಸಿ, ಪೂಜಾ ಕೋಣೆಯನ್ನು ಸ್ವಚ್ಛಗೊಳಿಸಿ, ರಂಗೋಲಿ ಹಾಕಿ, ಒಂದು ಪೀಠದ ಮೇಲೆ ಕೆಂಪು ಬಟ್ಟೆಯನ್ನು ಹಾಸಿ ಅದರ ಮೇಲೆ ಚಾಮುಂಡೇಶ್ವರಿ ಅಮ್ಮನವರ ಫೋಟೋ ಅಥವಾ ವಿಗ್ರಹವನ್ನು ಪ್ರತಿಷ್ಠಾಪಿಸಿ. ಕಳಸ ಸ್ಥಾಪಿಸುವ ಸಂಪ್ರದಾಯವಿದ್ದರೆ ಶುದ್ಧ ನೀರು, ಅಕ್ಷತೆ, ನಾಣ್ಯ, ಅಡಿಕೆ, 5 ವೀಳ್ಯದೆಲೆ ಹಾಗೂ ತೆಂಗಿನಕಾಯಿಯಿಂದ ಕಳಸವನ್ನು ಪ್ರತಿಷ್ಠಾಪಿಸಿ. ವಿಗ್ರಹವಿದ್ದರೆ ಪಂಚಾಮೃತ ಅಭಿಷೇಕ ಮಾಡಿ, ನಂತರ ಅರಿಶಿನ, ಕುಂಕುಮ ಅರ್ಪಿಸಿ, ಕೆಂಪು ದಾಸವಾಳ ಅಥವಾ ಗುಲಾಬಿ ಹೂವುಗಳಿಂದ ಅಲಂಕರಿಸಿ. ಸ್ನೇಹಿತರೆ, ಈ ದಿನದ ಅತ್ಯಂತ ವಿಶೇಷ ಆಚರಣೆ ಎಂದರೆ ದೀಪಾರಾಧನೆ. ಬೆಲ್ಲದ ದೀಪ ಹಚ್ಚುವುದು ಅತ್ಯಂತ ಮಂಗಳಕರವೆಂದು ನಂಬಲಾಗಿದೆ. ಅಚ್ಚು ಬೆಲ್ಲದಲ್ಲಿ ಸಣ್ಣ ಗುಂಡಿ ಮಾಡಿ ಅದರಲ್ಲಿ ಹಸುವಿನ ತುಪ್ಪ ಹಾಗೂ ಹತ್ತಿಯ ಬತ್ತಿ ಇಟ್ಟು ದೀಪ ಬೆಳಗಿಸಿ. ಅಕ್ಕಿ ಹಿಟ್ಟಿನಿಂದ ದೀಪವನ್ನು ಹಚ್ಚಬಹುದು. ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಇದ್ದು ದೃಷ್ಟಿದೋಷ ಹಾಗೂ ಶತ್ರುಬಾಧೆ ನಿವಾರಣೆಯಾಗಲೆಂದು ನಿಂಬೆಹಣ್ಣಿನ ದೀಪವನ್ನು ಸಹ ಬೆಳಗಲಾಗುತ್ತದೆ. ನಿಂಬೆ ಸಿಪ್ಪೆಯನ್ನು ತಲೆ ಕೆಳಗಾಗಿ ತಿರುಗಿಸಿ ಅದರಲ್ಲಿ ತುಪ್ಪ ಅಥವಾ ಎಳ್ಳೆಣ್ಣೆ ಹಾಗೂ ಕೆಂಪು ಬತ್ತಿಯನ್ನಿಟ್ಟು ದೇವಿಯ ಮುಂದೆ ಬೆಳಗಿಸಿ. ನಂತರ ದೇವಿಗೆ ಧೂಪ, ದೀಪ, ಕರ್ಪೂರದಿಂದ ಆರತಿ ಮಾಡಿ. ಈ ದಿನ ದೇವಿಗೆ ಬೆಲ್ಲದ ಅನ್ನ, ಪಾಯಸ, ಚಿತ್ರಾನ್ನ, ಹಣ್ಣು, ತೆಂಗಿನಕಾಯಿ ಹಾಗೂ ಸಾತ್ವಿಕ ಆಹಾರವನ್ನು ನೈವೇದ್ಯವಾಗಿ ಸಮರ್ಪಿಸಬಹುದು. ನಂತರ ಈ ಮಂತ್ರಗಳನ್ನು ಕನಿಷ್ಠ 11 ಬಾರಿ ಅಥವಾ 21 ಬಾರಿ ಜಪಿಸಬಹುದು. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತ, ನಮಸ್ತಸ್ಯೆ 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 ನಮೋ ನಮಃ. ಈ ದಿನ ಸಾಧ್ಯವಾದರೆ ಬಡವರಿಗೆ ಅನ್ನದಾನ ಮಾಡಿ, ಮಹಿಳೆಯರಿಗೆ ಅರಿಶಿನ, ಕುಂಕುಮ, ಗಾಜಿನ ಬಳೆ, ಹಣ್ಣು ಅಥವಾ ಸೀರೆಯನ್ನು ದಾನ ಮಾಡಿದರೆ ಶುಭ ಫಲ ದೊರೆಯುತ್ತದೆ ಎಂಬ ನಂಬಿಕೆಯಿದೆ. ಇನ್ನು ಕೆಲವು ನಿಯಮಗಳನ್ನು ನೆನಪಿಡಿ. ಪೂಜೆಯ ದಿನ ಮನೆಯಲ್ಲಿ ಜಗಳ, ಕೋಪ ಹಾಗೂ ಕಟುವಾದ ಮಾತುಗಳನ್ನು ತಪ್ಪಿಸಿ. ಸಾಧ್ಯವಾದಷ್ಟು ಸಾತ್ವಿಕ ಆಹಾರ ಸೇವಿಸಿ. ಮದ್ಯ, ಮಾಂಸಾಹಾರ ಹಾಗೂ ತಾಮಸಿಕ ಆಹಾರಗಳಿಂದ ದೂರವಿರಿ. ದೇವಿಯ ನಾಮಸ್ಮರಣೆ, ದುರ್ಗಾ ಸಪ್ತಸತಿ ಅಥವಾ ಲಲಿತ ಸಹಸ್ರನಾಮ ಪಾರಾಯಣ ಮಾಡಿದರೆ ಇನ್ನಷ್ಟು ಪುಣ್ಯ ದೊರೆಯುತ್ತದೆ ಎಂದು ನಂಬಲಾಗಿದೆ. ಸ್ನೇಹಿತರೆ, ದೇವಿಗೆ ಬೇಕಾಗಿರುವುದು ದುಬಾರಿ ಕಾಣಿಕೆಗಳಲ್ಲ, ಶುದ್ಧ ಮನಸ್ಸು, ಭಕ್ತಿ ಮತ್ತು ನಂಬಿಕೆ ಮುಖ್ಯ. ಮನಪೂರ್ವಕವಾಗಿ ಪ್ರಾರ್ಥಿಸಿ. ಭಕ್ತರನ್ನು ಚಾಮುಂಡೇಶ್ವರಿ ತಾಯಿ ಎಂದಿಗೂ ಕೈಬಿಡುವುದಿಲ್ಲ ಎಂದು ಭಕ್ತರ ಅನುಭವಗಳು ಹೇಳುತ್ತವೆ. ಈ ಪವಿತ್ರ ವರ್ಧಂತಿ ಮಹೋತ್ಸವದಂದು ಚಾಮುಂಡೇಶ್ವರಿ ಅಮ್ಮನವರು ನಿಮ್ಮ ಕುಟುಂಬಕ್ಕೆ ಆಯುಷ್ಯ, ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಉತ್ತಮ ಉದ್ಯೋಗ, ವ್ಯಾಪಾರದಲ್ಲಿ ಯಶಸ್ಸು, ಸಕಲ ಸಂಕಷ್ಟಗಳಿಂದ ವಿಮುಕ್ತಿ ನೀಡಲಿ ಎಂದು ಹೃತ್ಪೂರ್ವಕವಾಗಿ ಪ್ರಾರ್ಥಿಸುತ್ತೇನೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.